ವೆಲ್ಕಮ್ ಬ್ಯಾಕ್. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಕೆಪಿಎಸ್ಸಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನ ಮಾಡಿರುವಂತದ್ದು. ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಇಡಿ ದಾಳಿಯನ್ನ ಮಾಡಿದೆ. ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ರೂಪಾಯಿಯಷ್ಟು ಲಂಚ ಪಡೆದಿದ್ದ ಆರೋಪ ಕೇಳಿ ಬಂದಿತ್ತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ರೇಡ್ ಮಾಡಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಕೆಪಿಎಸ್ಸಿ ನೇಮಕಾತಿಗೆ ಸಂಬಂಧಪಟ್ಟಂತೆ ದಾಳಿಯಾಗಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ತನಿಖೆ ನಡೀತಾ ಇದೆ. ಪಶು ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಿಕ್ಕೆ ಲಂಚವನ್ನ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅದು ಅಲ್ಲದೆ ಬರೋಬ್ಬರಿ ಒಬ್ಬ ಅಭ್ಯರ್ಥಿಗೆ 70 ರಿಂದ 80 ಲಕ್ಷದಷ್ಟು ಲಂಚವನ್ನ ಪಡೆದಿದ್ದಾರೆ ಇವರು. ಒಂದು ಪಶು ವೈದ್ಯಾಧಿಕಾರಿಯ ಸೀಟ್ಗೆ 70 ರಿಂದ 80 ಲಕ್ಷದಷ್ಟು ಲಂಚ ಪಡೆದು ದೊಡ್ಡ ಅಕ್ರಮವೇ ನಡೆದಿದೆ ಇಲ್ಲಿ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ತನಿಖೆ ಚುರುಕುಗೊಳಿಸಲಾಗಿದೆ. ಎಲ್ಲಾ ರೀತಿಯಲ್ಲಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಕೂಡ ಇಡಿ ದಾಳಿ ನಡೆಸಲಾಗಿದೆ. ಇಡಿ ದಾಳಿ ನಡೆಸಿ ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಿದ್ದಾರೆ. ಈ ಹಿಂದೆ ಕೂಡ ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ರು. ನಂತರ ಅಧಿಕಾರಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಕೂಡ ಮಾಡಲಾಗಿತ್ತು. ಈಗ ಮತ್ತೆ ಇಡಿ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಮತ್ತೆ ಇಡಿ ದಾಳಿ ಆಗಿರುವಂತದ್ದು ಜ್ಞಾನೇಂದ್ರ ಅವರ ಮನೆ ಮೇಲೆ ಏನೇನೆಲ್ಲ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ? ಚೈತ್ರ 4 ದಿನಗಳ ಹಿಂದಷ್ಟೇ ಕೆಪಿಎಸ್ಸಿಯಲ್ಲಿ ನಡೆದಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಟ್ಟು 21 ಪ್ಲೇಸ್ಗಳಲ್ಲಿ ದಾಳಿಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಅಷ್ಟೇ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮನೆಯ ಮೇಲೆ ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಆದ್ರೆ ಇನ್ನೊಂದು ಏನು ಅಂತಂದ್ರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಬಗ್ಗೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. ಯಾಕಂದ್ರೆ ಒಂದ್ ಕಡೆ ಕೆಪಿಎಸ್ಸಿಯಲ್ಲಿ ಕೂಡ ಅಷ್ಟೇ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯ ಸಂದರ್ಭದಲ್ಲಿ ಇದೇ ಜ್ಞಾನೇಂದ್ರ ಉಸ್ತುವಾರಿಯನ್ನು ಕೂಡ ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಜ್ಞಾನೇಂದ್ರಗೂ ಕೂಡ ಅಷ್ಟೇ ಇದರಲ್ಲಿ ಲಿಂಕ್ ಇರುವಂತಹ ಸಾಧ್ಯತೆ ಇದೆ. ಜೊತೆ ಇಡಿ ಅವರು ಕೂಡ ನೋಟಿಸ್ ಕೊಡಲು ಮುಂದಾಗ್ತಾ ಇದ್ರು ಅನ್ನೋದ್ರ ಬಗ್ಗೆ ವಿಚಾರ ಗೊತ್ತಾಗಿದೆ. ಜ್ಞಾನೇಂದ್ರ ನಾಪತ್ತೆ ಆಗಿದ್ರು. ಜೊತೆಗೆ ಗೃಹ ಸಚಿವರು ಕೂಡ ಅಷ್ಟು ಉತ್ತರ ಪ್ರದೇಶದ ತಮ್ಮ ಊರಿಗೆ ಅವ್ರು ಹೋಗಿದ್ದಾರೆ. 3-4 ದಿನಗಳು ಬಿಟ್ಕೊಂಡು ಬರ್ತಾರೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಜಯಮಹಲ್ ನಲ್ಲಿರುವಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ದಾಳಿ ಮಾಡಿ ಸದ್ಯಕ್ಕೆ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮುಂದಾಗಿರುವಂತದ್ದು. ಯಾಕಂದ್ರೆ ಇದೇ ವರ್ಷದ ಮಾರ್ಚ್ ವರೆಗೂ ಕೂಡ ಅಷ್ಟೇ ಜ್ಞಾನೇಂದ್ರ ಕೆಪಿಎಸ್ಸಿಯಲ್ಲೇ ಕೂಡ ಅಷ್ಟೇ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಏನು ಹಗರಣ ಆಗಿತ್ತು, ಸುಮಾರು 300 ರಿಂದ 400 ಕೋಟಿ ರೂಪಾಯಿ ಹಗರಣ ಏನಾಗಿತ್ತು, ಆ ಹಗರಣದ ಸಂದರ್ಭದಲ್ಲಿ ಪರೀಕ್ಷೆಯ ಕಂಪ್ಲೀಟ್ ಆದಂತಹ ಉಸ್ತುವಾರಿಯನ್ನು ಕೂಡ ಅಷ್ಟೇ ಇದೇ ಒಂದು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ವಹಿಸಿಕೊಂಡಿದ್ರು. ಆ ಬೆನ್ನಲ್ಲೇ ಈ ಒಂದು ಪ್ರತಿ ವಿದ್ಯಾರ್ಥಿಯಿಂದಲೂ ಕೂಡ ಸುಮಾರು 70 ರಿಂದ 80 ಲಕ್ಷ ಹಣವನ್ನ ಕಲೆಕ್ಟ್ ಮಾಡಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಅದಕ್ಕೆ ಪೂರಕವಾದಂತಹ ಆಡಿಯೋಗಳು ಕೂಡ ಅಷ್ಟೇ ಇಡಿ ಸಿಕ್ಕಿತ್ತು. ಆ ಬೆನ್ನಲ್ಲೇ ಜ್ಞಾನೇಂದ್ರಗೂ ಕೂಡ ಅಷ್ಟೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುವಂತಹ ಶಂಕೆಯ ಅನುಮಾನದ ಮೇಲೆ ದಾಳಿಯನ್ನ ಮಾಡಿದ್ದು. ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಸದ್ಯಕ್ಕೆ ಜ್ಞಾನೇಂದ್ರ ಮನೆಯನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸ ಮಾಡ್ತಿದೆ. ಆದ್ರೆ ಅಧಿಕಾರಿಗಳ ಮಾಹಿತಿಯ ಪ್ರಕಾರವಾಗಿ ಜ್ಞಾನೇಂದ್ರ ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ, ಅಂದ್ರೆ ಆಗಸ್ಟ್ 20 ರಿಂದಲೂ ಕೂಡ ಅಷ್ಟೇ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಯಾರ ಸಂಪರ್ಕ ಕೂಡ ಸಿಕ್ತಿಲ್ಲ ಅನ್ನುವಂತ ವಿಚಾರ ಕೂಡ ಈಗಾಗಲೇ ಬಯಲಾಗಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಸರ್ಚ್ ವಾರೆಂಟ್ ತಗೊಳ್ಳುವಂತ ಇಡಿ ಅಧಿಕಾರಿಗಳು ಸದ್ಯಕ್ಕೆ ಜ್ಞಾನೇಂದ್ರ ಮನೆಯನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.